2 ವರ್ಷದಿಂದ ಕೋಗಿಲು ಕ್ರಾಸ್ನಲ್ಲಿ ವಲಸಿಗರ ವಾಸ. ಅಕ್ರಮ ವಲಸಿಗರಿಗೆ ಅಕ್ರಮವಾಗಿ ಮನೆ ಕೊಡ್ತಿದ್ದಾರೆ. ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಥಳೀಯರು 5 ವರ್ಷಗಳಿಂದ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಕನ್ನಡಿಗರಿಗೆ ಸರ್ಕಾರ ಮನೆ ಕೊಡಲು ಮುಂದಾಗ್ತಿಲ್ಲ. ಅಕ್ರಮ ಮನೆಗಳ ತೆರವು ಕಾರ್ಯ ವಿಶೇಷ ಪ್ರಕರಣ ಅಲ್ಲ. ಹೈಕಮಾಂಡ್ ಹೇಳಿದೆ ಅಂತ ಮನೆಗಳನ್ನ ಕೊಡ್ತಿದ್ದಾರೆ. ಕೇರಳ ಚುನಾವಣೆಗೆ ಕರ್ನಾಟಕ ಬಲಿ ಕೊಡ್ತಿದ್ದಾರೆ ಅಂತ ಕಿಡಿಕಾರಿರುವಂಥದ್ದು. ಕೋಗಿಲು ಕ್ರಾಸ್ ಬಳಿ ಮನೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ವರ್ಷದಿಂದ ಕೋಗಿಲು ಕ್ರಾಸ್ನಲ್ಲಿ ಇದ್ದವರಿಗೆ ಮನೆ ಕೊಡ್ತಿದ್ದಾರೆ. ಆದರೆ 5 ವರ್ಷದಿಂದ ಕೂಡ ಸ್ಥಳೀಯರು ವಾಸವಾಗಿದ್ದಾರೆ. ಆದರೆ ಕನ್ನಡಿಗರು ಕೂಡ ಇದ್ದಾರೆ. ಕನ್ನಡಿಗರು ಅರ್ಜಿ ಹಾಕಿ 5 ವರ್ಷ ಆಯಿತು. ಅವರಿಗೆ ಅವರ ಅರ್ಜಿಗೂ ಕೂಡ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಇಲ್ಲ. ಅವರಿಗೆ ಮನೆ ಕೊಡುವಂಥ ಕೆಲಸ ಮಾಡಿಲ್ಲ. ಆದರೆ ಅಲ್ಲಿ ಕೋಗಿಲು ಕ್ರಾಸ್ನಲ್ಲಿ ವಾಸ ಮಾಡ್ತಾ ಇರುವಂಥದ್ದು 2 ವರ್ಷದಿಂದ ಇದ್ದವರು ಅಂತ ಮಾತನಾಡಿದ್ದಾರೆ. ಕೋಗಿಲಲ್ಲಿ ಏನು ಅಕ್ರಮವಾಗಿ ಮನೆಗಳನ್ನು ಕಟ್ಟಿದ್ರು ಅದನ್ನ ಸರ್ಕಾರ ಕಾನೂನುಬದ್ಧವಾಗಿ ಅಧಿಕಾರಿಗಳು ತೆರವನ್ನು ಮಾಡಿದ್ರು. ಅದಕ್ಕೆ ಕೇರಳದ ಮುಖ್ಯಮಂತ್ರಿಗಳು, ಅಲ್ಲಿನ ಶಾಸಕರು, ಎಂಪಿಗಳು ಮತ್ತು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಒಂದು ರಾಜಕೀಯ ಹಸ್ತಾಂತರವನ್ನು ಮಾಡಿ, ರಾಜಕೀಯ ಹಸ್ತಕ್ಷೇಪವನ್ನು ಮಾಡಿ ಒಂದು ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿ, ಅದರಲ್ಲೂ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಕೇರಳದವರು, ಅವ್ರಿಗೆ ನಾವು ಪುನರ್ವಸತಿಯನ್ನು ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಹೇಳಿದ ಮೇಲೆ ಅರಾತುರಿಯಲ್ಲಿ ಇವರು ರಾಜಕೀಯ ಕಾರಣಕ್ಕೋಸ್ಕರ ಅವ್ರಿಗೆಲ್ಲ ಕೂಡ ಮನೆಗಳನ್ನ ಸಕ್ರಮವಾಗಿ ಮಾಡ್ಕೊಡ್ತಕ್ಕಂಥ ಕೆಲಸವನ್ನು ಏನು ರಾಜ್ಯ ಸರ್ಕಾರ ಮಾಡ್ತಾ ಇತ್ತು. ಇದನ್ನ ವಿರೋಧಿಸಿ ವಿರೋಧ ಪಕ್ಷವಾದಂತಹ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಮಾಧ್ಯಮದ ಮುಖಾಂತರ ಮತ್ತು ಸ್ಥಳ ಪರೀಕ್ಷೆಯನ್ನು ಕೂಡ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಹೋಗಿ ಅಲ್ಲಿ ಏನೇನು ನಡೆದಿದೆ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು ಒಂದು ಸತ್ಯಶೋಧನಾ ಸಮಿತಿ ಅಂತ ಹೇಳಿ